ಓಂ ಶಾಂತಿ. ಡೇಟ್ ಆಗಿದೆ 26/12/1984. ಅವ್ಯಕ್ತ ಮುರಳಿ, ಅವ್ಯಕ್ತ ಬಾಪ್ದಾದ, ಮಧುಬನ. ಅವ್ಯಕ್ತ ಮುರಳಿಯ ಮಹಾವಾಕ್ಯ ಆಗಿದೆ, ಸತ್ಯತಾ ಕಿ ಶಕ್ತಿ. ಬಾಬಾ ಇವತ್ತು ಸತ್ಯತೆಯ ಶಕ್ತಿಯ ಬಗ್ಗೆ ಹೇಳ್ತಿದ್ದಾರೆ. ಸತ್ ಬಾಪ್, सत शिक्षक और सतगुरु अपने सत बच्चों प्रति बोले. सत्य ತಂದೆ ಯಾರು? ಶಿವಬಾಬಾ. ಸತ್ಯ ಶಿಕ್ಷಕ ಶಿವಬಾಬಾ, ಸದ್ಗುರು ಶಿವಬಾಬಾ. ಅಂಥ ಸತ್ಯ ತಂದೆ ಸತ್ಯ ಮಕ್ಕಳೇ ಪ್ರತಿಯಾಗಿ ಬಾಬಾ ಹೇಳ್ತಾರೆ. ನಾವು ಕೂಡ ಏನಾಗಿದ್ದೀವಿ? ಸತ್ಯ ಆಗಿದ್ದೀವಿ. ಸರ್ವಶಕ್ತಿವಾನ್ बाप आज विशेष 2 सत्ताओं को देख रहे हैं. ಸರ್ವಶಕ್ತಿವಾನ್ ತಂದೆ ಇಂದು ವಿಶೇಷವಾಗಿ 2 ಸತ್ತಾಗಳನ್ನು ನೋಡ್ತಿದ್ದಾರೆ. ಏಕ್ ರಾಜ್ಯ ಸತ್ತಾ, ದೂಸರಿ ಹೇ ಈಶ್ವರೀಯ ಸತ್ತಾ. ಒಂದು ರಾಜ್ಯ ಸತ್ತಾ, ಇನ್ನೊಂದು ಈಶ್ವರೀಯ ಸತ್ತಾ, ಎರಡುಗಳನ್ನು ನೋಡ್ತಿದ್ದಾರೆ. दोनों सत्ताओं का अब संगम पर विशेष पाठ चल रहा है. ಸಂಗಮ ಯುಗದಲ್ಲಿ ರಾಜ್ಯ ಸತ್ತಾ ಮತ್ತು ಈಶ್ವರ್ಯ ಸತ್ತಾ ಎರಡು ವಿಶೇಷ ಪಾತ್ರ ನಡೀತಿದೆ ಅಂತಾರೆ ಬಾಬಾ. ರಾಜ್ಯ ಸತ್ತಾ ಹಲ್ಚಲ್ ಮೇ ಹೇ. ರಾಜ್ಯ ಸತ್ತಾ ಅಂತಂದ್ರೇನು? ರಾಜಕೀಯದಲ್ಲಿ ಏನು ನಡೀತಿದೆ ಇವತ್ತು? ಹೊಯ್ದಾಟ ನಡೀತಿದೆಯಲ್ಲ. ಇವತ್ತು ಒಬ್ಬರು ಸರಿಯಾಗಿ ಪರ್ಮನೆಂಟಾಗಿ ಕೂತ್ಕೋತಾರೆ ಅಂತ ಗ್ಯಾರಂಟಿ ಇಲ್ಲ. ಇವತ್ತು ಇಳಿಸ್ತಾರೋ ನಾಳೆ ಇಳಿಸ್ತಾರೋ ಏನು ಮಾಡ್ತಾರೋ ಒಂದು ಗುರ್ತಿಲ್ಲ. ಆಮೇಲೆ ಹೋಗಿ ಕೂತ್ರೂ ಅವರು ರಾಜ್ಯಾಡಳಿತವನ್ನು ನಡೆಸುವ ಸ್ಥಿತಿನೂ ಏನಾಗಿದೆ, ಭಾಳಷ್ಟು ಹಲ್ಚಲಾಗಿದೆ ಅಂತ ಹೇಳ್ತಾರೆ ಬಾಬಾ. ಈಶ್ವರೀಯ ಸತ್ತಾ ಸದಾ ಅಚಲ್ ಅವಿನಾಶಿ ಹೇ. ಈಶ್ವರನ ಆಡಳಿತ ಅದೇನಾಗಿದೆ? ಅವಿನಾಶಿ. ಅದು ಎಂದು ಬದಲಾವಣೆ ಆಗೋದಿಲ್ಲ. ಅದು ಯಾವಾಗಲೂ ಸತ್ಯನೇ ಇರ್ತದೆ, ಹಲ್ಚಲಲ್ಲಿ ಬರೋದಿಲ್ಲ, ಅಚಲ್ ಇದೆ. ಈಶ್ವರೀಯ ಸತ್ತಾಕೋ ಸತ್ಯತಾ ಕಿ ಶಕ್ತಿ ಕಹ ಜಾತಾ ಹೇ. ಈಶ್ವರೀಯ ಸತ್ತಾವನ್ನು ಏನಂತ ಹೇಳ್ತಾರೆ? ಸತ್ಯತೆಯ ಶಕ್ತಿ ಅಂತ ಹೇಳ್ತಾರೆ. ಕ್ಯೋಂಕಿ ದೇನೆ ವಾಲಾ ಕೌನ್ ಹೇ? ಆ ಈಶ್ವರೀಯ ಸತ್ತಾ ಕೊಡುವಂಥವ್ರು ಯಾರಾಗಿದ್ದಾರೆ? सत बाप, सत शिक्षक, सतगुरु है. इसलिए सत्यता की शक्ति सदा श्रेष्ठ है. सत्यता ಅನ್ನೋದು ಯಾವಾಗಲೂ ಶ್ರೇಷ್ಠ ಇರ್ತದೆ. ಸಚ್ಖಂಡ್ ಸ್ಥಾಪನ್ ಕರ್ ರಹೆ ಹೇ. ಈಶ್ವರ್ಯ ಸತ್ತಾ ಶಿವಬಾಬಾ ಏನು ಮಾಡ್ತಿದ್ದಾರೆ? ಸತ್ಯವಾದಂಥ ಖಂಡವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಸತ್ ಅರ್ಥಾತ್ ಸತ್ಯ ಅಂದ್ರೇನು? ದೊಡ್ಡದಾಗಿ ಮಾತಾಡ್ತಿರ್ತೀವಲ್ಲ, ಸತ್ಯ. ಏನು ಸತ್ಯ ಅಂದರೆ? ಒರಿಜಿನಲ್. ಬಾಬಾ ಹೇಳ್ತಾರೆ ಅದು ಎಂದೂ ವಿನಾಶ ಆಗೋದಿಲ್ಲ. ಸತ್ಯ ಅರ್ಥಾತ್ ಅವಿನಾಶಿ. ಯಾವ ಕಾರಣಕ್ಕೂ, ಯಾವುದೇ ಕಾರಣಕ್ಕೂ ಎಂಥದೇ ಪರಿಸ್ಥಿತಿ ಬಂದರೂ ಅದು ವಿನಾಶ ಆಗೋದಿಲ್ಲ. ಅದಕ್ಕೆ ಅವಿನಾಶಿ. ಸತ್ ಮೀನ್ಸ್ ಅವಿನಾಶಿ. ಅವಿನಾಶಿ और सच को भी सत्य कहा जाता है. ಬಾಬಾ ಹೇಳ್ತಾರೆ ಅವಿನಾಶಿ ಮತ್ತು ಸತ್ಯ, ಸಚ್ ಅಂದರೆ ಸತ್ಯ, सत्य कहा जाता है. सच्चा भी है और अविनाशी भी है. ಅದು ಸತ್ಯವಾಗ್ಲೂ ಇದೆ, ಅವಿನಾಶಿನೂ ಇದೆ. तो सत्यता की शक्ति द्वारा अविनाशी वर्षा, अविनाशी पद प्राप्त करने वाली पढ़ाई, अविनाशी वरदान प्राप्त किए हैं. ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗಾದರೆ ಸತ್ಯತೆಯ ಶಕ್ತಿಯ ಮುಖಾಂತರ ಅವಿನಾಶಿ ಆಸ್ತಿ, ಅವಿನಾಶಿ ಪದ ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ. ಅವಿನಾಶಿ ಪಢಾಯಿ, ಬಾಬಾ ಏನು ಓದಿಸ್ತಿದ್ದಾರೋ ಈ ಅಭ್ಯಾಸ ಏನಾಗಿದೆ? ಅವಿನಾಶಿ ಅಂದರೆ ಸದಾ ಕಾಲಕ್ಕೂ ಈ ವಿದ್ಯೆ ಇರುವಂಥದ್ದು. ಅವಿನಾಶಿ ವರದಾನ್ ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ ನೀವು ಅಂತಾರೆ ಬಾಬಾ. इस प्राप्ति से कोई भी मिटा नहीं सकता.
सत्यता की शक्ति से सारे विश्व, आप सत्यता की शक्ति वालों का भक्ति मार्ग के आदि से अंत तक अविनाशी गायन और पूजन करती आती है. ಬಾಬಾ ಹೇಳ್ತಾರೆ, ಸತ್ಯತೆಯ ಶಕ್ತಿಯ ಮುಖಾಂತರ ವಿಶ್ವ ಆಪ್ ಸತ್ಯತಾ ಕಿ ಶಕ್ತಿ ವಾಲೋಂಕು, ನಮ್ಮದೇನಿದೆ, ನಮ್ಮ ವಿದ್ಯೆ ಎಲ್ಲ ಏನಾಗಿದೆ, ಸತ್ಯ ಇರೋದ್ರಿಂದ ಬಾಬಾ ಹೇಳ್ತಾರೆ ಶಕ್ತಿ ವಾಲೋಂಕು, ಆಪ್ ಸತ್ಯತಾ ಕಿ ಶಕ್ತಿ ವಾಲೋಂಕು ಏನು ಮಾಡ್ತಿದ್ದಾರೆ, ಭಕ್ತಿ ಮಾರ್ಗಕ್ಕೆ ಆದಿಸೆ, ಭಕ್ತಿ ಮಾರ್ಗ ಆದಿ ಯಾವಾಗ ಶುರುವಾಯಿತು, ದ್ವಾಪರದಿಂದ, ಅಲ್ಲಿಂದ ಶುರುವಾಗಿ ಅಂತ ತಕ್ ಅಂದರೆ ಕಲಿಯುಗದ ಅಂತ್ಯದವರೆಗೂ ನಿಮ್ಮದೇನಿದೆ, ಗಾಯನ ಇದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಗಾಯನ್ ಪೂಜನ್ ಭಿ ಅವಿನಾಶಿ ಸತ್ ಹೋ ಜಾತಾ ಹೈ, ನಿಮ್ಮದು ಹೊಗಳಿಕೆ, ಹಾಡು, ನಿಮ್ಮ ಪೂಜೆ ಅದು ಕೂಡ ಏನಾಗಿದೆ, ಅವಿನಾಶಿ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಸತ್ ಅರ್ಥಾತ್ ಸತ್ಯ, ಸತ್ ಸತ್ಯ. तो सबसे पहले क्या जाना, ಸತ್ಯ ಏನು ತಿಳ್ಕೊಂಡ್ರಿ, ಫಸ್ಟಿಗೆ ಯಾವ ಸತ್ಯವನ್ನು ತಿಳ್ಕೊಂಡ್ರಿ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ सबसे पहले क्या जाना, अपने आप को ಸತ್ ಆತ್ಮ ಜಾನ, ನನ್ನನ್ನು ನಾನು ಏನು ಆತ್ಮ ಅನ್ನೋದೇ ಸತ್ಯ ಅಂತ ತಿಳ್ಕೊಂಡೆ. ಸತ್ ಬಾಪ್ಗೆ ಸತ್ಯ ಪರಿಚಯಕ್ಕೋ ಜಾನ, ಒಂದು ನಾನು ಆತ್ಮ ಸತ್ಯ ಅಂತ ತಿಳ್ಕೊಂಡೆ, ಇನ್ನೊಂದು ನನ್ನ ತಂದೆ ಪರಮಾತ್ಮ ಸತ್ಯ, ಆತನ ಪರಿಚಯ ತಿಳ್ಕೊಂಡೆ. ಈ ಸತ್ಯ ಪಹಚಾನ್ ಸೆ, ಸತ್ಯ ಜ್ಞಾನ ಸೆ ಸತ್ಯತಾ ಕಿ ಶಕ್ತಿ ಸ್ವತಃ ಹಿ ಸತ್ಯ ಹೋ ಜಾತಿ ಹೈ. ಮೇಲ್ ಹೆಡ್ಲೈನ್ ಏನಿತ್ತು, ಸತ್ಯ ಕಿ ಶಕ್ತಿ ಅಂತ ಇತ್ತಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಸತ್ಯ ಶಕ್ತಿ, ಸತ್ ತಂದೆಯ ಸತ್ಯ ಪರಿಚಯವನ್ನು ನೀವು ನೋಡ್ಕೊಳ್ತಾ ತಿಳ್ಕೊಂಡ್ರಿ. ಈ ಸತ್ಯ ಪರಿಚಯದಿಂದ, ಸತ್ಯ ಜ್ಞಾನದಿಂದ ಸತ್ಯತಾ ಶಕ್ತಿ ಸ್ವತಃ ಬಂದುಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ನಾವೇನು ತಿಳ್ಕೊಳ್ತೀವೋ ಅದೇ ಶಕ್ತಿ ಬರ್ತದೆ. ಸುಳ್ಳು ತಿಳ್ಕೊಂಡ್ವಿ ಅಂದರೆ ಏನಾಗುತ್ತೆ, ವೇಸ್ಟ್ ಮಾತಾಡಿದ್ವಿ ಅಂದರೆ ಏನಾಗ್ತದೆ, ವೇಸ್ಟ್ ಬಗ್ಗೆ ವಿಚಾರ ಮಾಡಿದ್ವಿ ಅಂದರೆ ಏನಾಗ್ತದೆ, ಶಕ್ತಿ ಕಡಿಮೆ ಆಗ್ತದೆ. ಸತ್ಯ ತಿಳ್ಕೊಳ್ಳೋದ್ರಿಂದ ಅದ್ರ ಜೊತೆ ಶಕ್ತಿನೂ ಬರ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ सत्यता की शक्ति द्वारा असत्य रूपी अंधकार, अज्ञान रूपी अंधकार स्वतः ही समाप्त हो जाता है. ಬರೀ ಶಕ್ತಿ ಅಷ್ಟೇ ಬರೋದಿಲ್ಲ, ಈ ಸತ್ಯವನ್ನು ತಿಳ್ಕೊಳ್ಳೋದ್ರಿಂದ ಏನಾಗ್ತದೆ, ಅಸತ್ಯ ರೂಪದ ಅಂಧಕಾರ, ಅಜ್ಞಾನ ಇದೆಲ್ಲ ಸ್ವತಃ ತಂತಾನೆ ಏನಾಗ್ತದೆ, ಸಮಾಪ್ತಿ ಆಗಿಬಿಡ್ತದೆ. ಅಜ್ಞಾನ ಸದಾ ಅಸತ್ಯ ಹೋತಾ ಹೈ, ಅಜ್ಞಾನ ಯಾವಾಗಲೂ असत्य इರ್ತದೆ. ज्ञान सत्य है, सत्य है, इसलिए भक्तों ने बाप की महिमा में भी कहा है सत्यम शिवम सुंदरम. ಅದಕ್ಕೆ ಬಾಬಾ ಹೇಳ್ತಾರೆ ಭಗವಂತನ ಮಹಿಮೆ ಮಾಡುವಾಗ ಮೊಟ್ಟ ಮೊದಲು ಹೇಳ್ತಾರೆ ಸತ್ಯಂ, ಸತ್ಯವೇ ಶಿವಂ. ಶಿವಂ ಅಂದ್ರೇನು, ಕಲ್ಯಾಣಕಾರಿ. ಸತ್ಯ ಅನ್ನೋದೇ ಕಲ್ಯಾಣ. ಕಲ್ಯಾಣ ಆದಮೇಲೆ ಅದು ಆಟೋಮೆಟಿಕ್ ಏನಿರ್ತದೆ, ಸುಂದರ ಆಗಿರ್ತದೆ. ಬಾಬಾ ಹೇಳ್ತಾರೆ ಸತ್ಯತಾ ಕಿ ಶಕ್ತಿ ಸಹಜ ಹಿ ಪ್ರಕೃತಿ ಜೀತ್ ಮಾಯಾಜೀತ್ ಬನಾ ದೇತಿ ಹೈ. ಸತ್ಯತೆಯ ಶಕ್ತಿಯಿಂದ ಏನು ಮಾಡ್ತದೆ, ಪ್ರಕೃತಿ ಜೀತ್, ಸಹಜವಾಗಿ ಮಾಯಾಜೀತ್, ಪ್ರಕೃತಿ ಜೀತ್ ಆಗಿಬಿಡ್ತೀವಿ. ಅಭಿ ಅಪ್ನೆ ಆಪ್ ಸೆ ಪೂಛೋ, ಸತ್ ಬಾಪ್ ಕೆ ಬಚ್ಚೆ ಹೈ तो सत्यता की शक्ति कहाँ तक धारणा की है. ಈಗ ನೀವು ನಿಮ್ಮ ಚೆಕ್ ಮಾಡ್ಕೊಳ್ರಿ, ಏನು, ಈಗ ನೀವು ಸತ್ಯ ತಂದೆಯ ಮಕ್ಕಳು. ನಾವ್ಯಾರ ಮಕ್ಕಳೀಗ, ಸತ್ಯ ತಂದೆಯ ಮಕ್ಕಳು. ಸತ್ಯತೆಯ ಶಕ್ತಿಯನ್ನು ಎಷ್ಟು ಧಾರಣ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಸತ್ಯತಾ ಕಿ ಶಕ್ತಿ ಕಿ ನಿಶಾನಿ ಹೇ ಕ್ಯಾ, ಸತ್ಯತೆಯ ಶಕ್ತಿಯ ನಿಶಾನೆ ಏನಾಗಿದೆ ಅಂತ ಕೇಳ್ತಾರೆ ಬಾಬಾ. ವಹ ಸದಾ ನಿರ್ಭಯ ಹೋಗ,
ಯಾರು ಸತ್ಯತೆಯನ್ನು ತಿಳ್ಕೊಂಡಿದ್ದಾರೋ, ಸತ್ಯತೆಯಿಂದ ನಡೀತಾರೋ, ಸತ್ಯ ಸ್ವರೂಪ ಆಗಿರ್ತಾರೋ ಅವ್ರಿಗೆ ಏನಿರೋದಿಲ್ಲ, ಭಯ ಇರೋದಿಲ್ಲ. ಜೈಸೆ ಮುರಳಿ ಮೇ ಸುನಾ ಹೇ, ಸಚ್ ತೋ ಬಿಟ್ಟೋ ನಚ್. ಮುರಳಿನಲ್ಲಿ ಬರ್ತದಲ್ಲ ಒಂದು ಗಾದೆ ಮಾತು, सच तो बिठो नच, अर्थात सत्यता की शक्ति वाला सदा बेफिक्र निश्चिंत होने के कारण, निर्भय होने के कारण खुशी में नाचता रहेगा. सच तो बिठो नच ಅಂತಂದ್ರೆ ಏನರ್ಥ? ಸತ್ಯತೆಯ ಶಕ್ತಿ ಯಾರ ಹತ್ರ ಇರ್ತದೋ ಅವ್ರು ಯಾವಾಗಲೂ ಬೇಫಿಕರ್, ನಿಶ್ಚಿಂತ್ ಆಗಿರೋದರಿಂದ ನಿರ್ಭಯ ಆಗಿರ್ತಾರೆ. ನಿರ್ಭಯ ಆಗಿರೋದ್ರಿಂದ ಖುಷಿಯೊಳಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ ಬರೀ ಖುಷಿ ಇಲ್ಲ, ಖುಷಿನಲ್ಲಿ ಏನು ಮಾಡ್ತಾರೆ? ಡ್ಯಾನ್ಸ್ ಮಾಡ್ತಾರೆ. ಜಹಾ ಭಯ ಹೇ ಚಿಂತಾ ಹೇ ವಹಾ ಖುಷಿ ಮೇ ನಾಚನಾ ನಹಿ. ಎಲ್ಲಿ ಭಯ ಇದೆಯೋ, ಚಿಂತೆ ಇದೆಯೋ ಅದು ಖುಷಿನಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗೋದಿಲ್ಲ. ಅಪ್ನಿ ಕಮ್ಜೋರಿಯೋ ಕಿ ಭೀ ಚಿಂತಾ ಹೋತಿ ಹೇ. ಒಳಗಡೆ ಏನು ಬಲಹೀನತೆಗಳಿದಾವಲ್ಲ ಅದ್ರ ಬಗ್ಗೆನೇ ಚಿಂತೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. तो सत्य मार्ग होने के कारण मन में अपनी कमजोरी का चिंतन चलता जरूर है. ಬಾಬಾ ಹೇಳ್ತಾರೆ ಸತ್ಯ ಮಾರ್ಗದಲ್ಲಿ ಇರುವುದರ ಕಾರಣ ಮನಸ್ಸಿನಲ್ಲಿ ತಮ್ಮ ಬಲಹೀನತೆಗಳ ಚಿಂತನೆ ನಡೀತಾ ಇರ್ತದೆ. ಕಮ್ಜೋರಿ ಮನ್ ಕಿ ಸ್ಥಿತಿ ಕೋ ಹಲ್ಚಲ್ ಮೇ ಜರೂರ್ ಲಾತಿ ಹೇ. ಯಾರಿಗೆ ಬಲಹೀನತೆ ಇರ್ತದೋ ಅಂಥ ಮನಸ್ಸಿನವ್ರ ಸ್ಥಿತಿ ಏನಾಗಿರ್ತದೆ? ಹೊಯ್ದಾಡ್ತಿರ್ತದೆ. ಮಾರ್ಗ ಏನೋ ಸತ್ಯ ಮಾರ್ಗ ಹಿಡ್ದಿದ್ದೀವಿ, ಒಳಗಡೆ ಏನಾಗ್ತದೆ? ಬಾಬಾ ಹಿಂಗೆ ಹೇಳ್ತಾರೆ, ನಾ ಹಿಂಗಿದ್ದೀನಿ, ಬಾಬಾ ಹಿಂಗೆ ಹೇಳ್ತಾರೆ, ನಾ ಹಿಂಗಿದ್ದೀನಿ ಅನ್ನೋ ಒಂದು ಹಲ್ಚಲ್ ನಡೀತಿರ್ತದೆ ಅಂತಾರೆ ಬಾಬಾ. ಹೇಳ್ತಾರೆ चाहे कितना भी अपने को छिपावे, वो आर्टिफिशियल अल्पकाल के समय प्रमाण, परिस्थिति प्रमाण, बाहर से मुस्कुराहट भी दिखावे, लेकिन सत्यता की शक्ति स्वयं को महसूसता अवश्य कराती है. बाप से और अपने आप से छिप नहीं सकता. ಅದಕ್ಕೆ ಬಾಬಾ ಹೇಳ್ತಾರೆ ಕಮ್ಜೋರಿ ಮನಸ್ಸಿನ ಸ್ಥಿತಿ ಏನಾಗ್ತದೆ? ಹಲ್ಚಲ್ ಆಗ್ತದೆ. ಚಾಹೆ ಕಿತನಾ ಭಿ ಅಪ್ನೆ ಕೋ ಛಿಪಾಯ್, ಎಷ್ಟು ನೀವು ಒಳಗಡೆ ದುಃಖ ಇರ್ತದೆ, ಏನೋ ಸಮಸ್ಯೆ ಇರ್ತದೆ, ಹೊರಗಡೆ ಏನು ಮಾಡ್ತಿರ್ತೀವಿ? ನನಗೇನೂ ಇಲ್ಲ, ನಾ ಆರಾಮಿದ್ದೀನಿ ಅಂಥೇಳಿ ನಗ್ತಾ ಇರ್ತೀವಲ್ಲ, ಹಂಗಿದ್ರೂ ಕೂಡ ಆರ್ಟಿಫಿಷಿಯಲ್ ಕೃತಕ ನಗು, ಕೃತಕ ಖುಷಿ, ಸಮಯ ಪ್ರಮಾಣ ಎಲ್ಲರೂ ಆರಾಮಾಗಿದ್ದಾರೆ, ನಾವು ನಮ್ಮ ತೋರಿಸ್ಕೋಬಾರ್ದು ಅಂತ ಹಿಂಗೆಲ್ಲ ಇರ್ತೀವಲ್ಲ. ಎಷ್ಟೇ ನೀವು ಮುಸ್ಕುರಾಟ್ ಬಿ ದಿಖಾವೆ, ನಗು ಮುಖ ತೋರಿಸಿದ್ರು ಕೂಡ ಸತ್ಯತಾ ಕಿ ಶಕ್ತಿ, ಒಳಗಡೆ ಸತ್ಯ ಏನಿದೆ, ಒಳಗಡೆ ಹಲ್ಚಲಿದೆ, ಅದು ಏನು ಮಾಡ್ತದೆ ಅಂತಾರೆ ಬಾಬಾ? ಸ್ವಯಂ ಕೋ ಮೆಹಸೂಸತ ಅವಶ್ಯಕ ರಾತಿ ಹೇ, ಅದು ಹೊರಗೆ ಬಂದೇ ಬಿಡ್ತದೆ ಅಂತಾರೆ ಬಾಬಾ. छिप नहीं सकता, ಮುಚ್ಚಿಡಲಿಕ್ಕೆ ಆಗೋದಿಲ್ಲ. दूसरों से छिप सकता है, ಬೇರೆಯವ್ರ ಕಡೆಯಿಂದ ಅದು ನಾವು ಮುಚ್ಚಿಡ್ಕೋಬೋದು. दूसरों से छिप सकता है, चाहे अलबेलेपन के कारण अपने आप को भी कभी कभी महसूस होते हुए भी चला लेवे, फिर भी सत्यता की शक्ति मन में उलझन के रूप में, उदासी के रूप में, व्यर्थ संकल्प के रूप में आती जरूर है. ನಾವು ಹೇಳ್ತೀವಿ ಏನೋ ಭಾಳ ಆರಾಮದೀವ್ರಿ, ಬಾಬಾ ಸಿಕ್ಕಾರಿ, ಮಸ್ತ್ ಅದೀವ್ರಿ, ಯೋಗ ಮಾಡ್ತೀವ್ರಿ, ಮುರಳಿ ಕೇಳ್ತೀವ್ರಿ, ಹೀಗೆಲ್ಲ ಹೇಳ್ತಿರ್ತೀವಿ. ಒಂದು ಟೈಮ್ ಅದೇನು ಮಾಡ್ತದೆ, ಬೇಸರಾಗ್ಯದ ನೋಡ್ರಿ ಅಂದ್ಬಿಟ್ರೆ ಮುಗೀತು. ಅದಕ್ಕೆ ಹೇಳ್ತಾರೆ ಬಾಬಾ, ಅದು ಒಳಗಡೆ ಉದಾಸಿ ಏನು ಮಾಡತ್ತೆ, ನಿಮ್ಮನ್ನು ಮುಚ್ಚಿಡೋಕ್ಕಾಗೋದಿಲ್ಲ, ಹೊರಗೆ ಬಂದುಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಸತ್ಯ ಹೇಳ್ತಾರಲ್ಲ, ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ, ನಿಮ್ಮ ಮುಖ ಹೇಳಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಹೊರಗಡೆ ಬಂದೇ ಬರ್ತದೆ. ಸಂಕಲ್ಪ ರೂಪ ಮೇ ಆತಿ ಜರೂರ್ ಹೇ, ಕ್ಯೋಂಕಿ ಸತ್ಯತಾ ಕೆ ಆಗೆ ಅಸತ್ಯ ಟಿಕ್ ನಹಿ ಸಕ್ತಾ. ಸತ್ಯದ ಎದುರುಗಡೆ असत्य निलुदिಲ್ಲ. जैसे भक्ति मार्ग में चित्र दिखाया है, सागर के बीच सांप के ऊपर नाच रहे हैं. ತೋರಿಸಿದಾರಲ್ಲ ಕೃಷ್ಣಂದು ದೊಡ್ಡ ಸಮುದ್ರ ಇದೆ, ಆ ಸಮುದ್ರದಲ್ಲಿ
ಹಾವಿದೆ, ಆ ಹೆಡಿ ಮೇಲೆ ನಿಂತು ಕೃಷ್ಣ ಏನು ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಬಾಬಾ ಹೇಳ್ತಾರೆ ಹೇ सांप ಇರೋದೇನದು ಹಾವು, लेकिन सत्यता की शक्ति से सांप भी नाचने की स्टेज बन जाते हैं. ಬಾಬಾ ಹೇಳ್ತಾರೆ ಸತ್ಯತೆಯ ಶಕ್ತಿಯಿಂದ ಹಾವು ಕೂಡ ಏನಾಗ್ತದೆ, ನಾಚನೆ ಕಿ ಸ್ಟೇಜ್ ಬನ್ ಜಾತಿ ಹೈ. ಸ್ಟೇಜ್ ಆಯ್ತು, ಡ್ಯಾನ್ಸ್ ಮಾಡಲಿಕ್ಕೆ ಅದು ಹಾವು ಹೆಡಿ ಸ್ಟೇಜ್ ಆಯ್ತಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಸ್ಟೇಜ್ ಬನ್ ಜಾತಿ ಹೈ. ಕೈಸೆ ಭೀ ಭಯಾನಕ ಪರಿಸ್ಥಿತಿ ಹೋ, ಹಾವಿನ ಮೇಲೆ ನಿಂತು ಡ್ಯಾನ್ಸ್ ಮಾಡೋದಂದ್ರೆ ಅದು ಭಯಾನಕ ಸ್ಥಿತಿನೇ ಇಲ್ಲ. ಎಂಥ ಭಯಾನಕ ಸ್ಥಿತಿ ಬರಲಿ, माया के विकराल रूप हो, संबंध संपर्क वाले परेशान करने वाले हो, ಎಷ್ಟೇ ಕಷ್ಟ ಕೊಡಲಿ, ಎಷ್ಟೇ ಪರಿಸ್ಥಿತಿ ಬರಲಿ, ವಾಯುಮಂಡಲ ಕಿತನಾ ಭೀ ಜಹರೀಲಾ ಹೋ, ವಾಯುಮಂಡಲ ಎಷ್ಟೇ ವಿಷ ಆಗಿರಲಿ, ಅದು ಹಾವು ಅಂದ್ರೇನದು, ವಾಯುಮಂಡಲ ಎಂಥದ್ದು, ವಿಶ್ವದ ವಾಯುಮಂಡಲ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಲೇಕಿನ್ ಸತ್ಯತಾ ಕಿ ಶಕ್ತಿ ವಾಲಾ ಇನ್ ಸಬ್ ಕೋ ಖುಷಿ ಮೇ ನಾಚನೆ ಕಿ ಸ್ಟೇಜ್ ಬನಾ ದೇತಾ ಹೈ. ಅವ ಏನು ಮಾಡ್ದ ಕೃಷ್ಣ, ಡ್ಯಾನ್ಸ್ ಮಾಡು ಸ್ಟೇಜ್ ಮಾಡ್ಕೊಂಡು ಬಿಟ್ಟ ಅದನ್ನು. ವಿಶ್ವರೂಪಿ ಹಾವನ ಹೆಡೆನೇ ಏನು ಮಾಡ್ದ, ಡ್ಯಾನ್ಸ್ ಮಾಡುವಂಥ ಸ್ಟೇಜ್ ಮಾಡ್ಕೊಂಡ. ಹಂಗೆ ಬೇಕು ಅಂತಾರೆ ಬಾಬಾ. ಏನೇ ಪರಿಸ್ಥಿತಿ ಬರಲಿ, ಏನೇ ಇರಲಿ, ಸತ್ಯತಾ ಹೊರಗೆ ಹಾಕೋದಂದ್ರೆ ಏನು, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಾನು ಖುಷಿನೇ ಇದ್ದೀನಿ, ಇದೇನು ಇದು ಬರಬೇಕು ಅಂತಾರೆ ಬಾಬಾ. ಅದು ಇದ್ದಾಗ ಏನಾಗ್ತದೆ, ಏನೇ ಪರಿಸ್ಥಿತಿ ಬಂದರೂ ನಾವೇನು ಮಾಡ್ತೀವಿ, ಆರಾಮಾಗಿರ್ತೀವಿ, ಖುಷಿಯಾಗಿರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ತೋ ಯಹ ಚಿತ್ರ ಕಿಸ್ಕಾ ಹೇ, ಅದು ಯಾರ ಚಿತ್ರ ಅಂತಾರೆ ಬಾಬಾ. ಮಹಾಭಾರತದ ಕೃಷ್ಣನ ಚಿತ್ರ ಏನು ಅದು, ಆಪ್ ಸಭಿಕಾ ಹೇ, ನಿಮ್ಮದೇ ಅದ. ಎಷ್ಟೇ ನಮಗೆ ಕಷ್ಟ ಅದಾವ, ಎಲ್ಲ ಅದಾವ ಬಿಟ್ಟು ಇಲ್ಲಿ ಚಂದ ಏನು ಮಾಡ್ತೀವಿ, ಆರಾಮಾಗಿದ್ದೀವಲ್ಲ, ಅದು ನಿಮ್ಮದೇ ಅಂತಾರೆ ಬಾಬಾ. ಸಭಿ ಕೃಷ್ಣ ಬನನೆ ವಾಲೆ ಹೇ, ನೀವೆಲ್ಲ ಏನಾಗವ್ರಿದ್ದೀರಿ, ಕೃಷ್ಣ ಆಗವ್ರಿದ್ದೀರಿ. ಇಸಿ ಮೇ ಹಾತ್ ಉಠಾತೆ ಹೇ ನಾ, ಎದಕ್ಕೆ ಕೈ ಎತ್ತೀವಿ, ಇಲ್ಲಿ ಎದಕ್ಕೆ ಬಂದಿದ್ದೀವಿ ನಾವು, ಕೃಷ್ಣ ನಾರಾಯಣ ಆಗಬೇಕು ಅಂತ ಬಂದಿದ್ದೀವಲ್ಲ. ರಾಮ್ ಕೆ ಚರಿತ್ರೋ ಮೇ ಐಸಿ ಬಾತೆ ನಹಿ ಹೇ, ರಾಮನ ಚರಿತ್ರದಲ್ಲಿ ಈ ಥರ ಇಲ್ಲ. ರಾಮ್ ಬಾಬಾ ಹೇಳ್ತಾರೆ ಉಸ್ಕಾ ಅಭಿ ಅಭಿ ವಿಯೋಗ ಅಭಿ ಅಭಿ ಖುಷಿ, ಬರೀ ವಿಯೋಗದೊಳಗೆ ಇದ್ದು ಅಲ್ಲ ರಾಮ. ಮದುವೆ ಆದ ತಕ್ಷಣ ಏನಾದರೂ ವನವಾಸಕ್ಕೆ ಹೋದರು, ಅಲ್ಲಿ ತಂದೆ ತಾಯಿ ಸಂಬಂಧ ಸಂಪರ್ಕಗಳ ವಿಯೋಗದಲ್ಲಿದ್ದ. ಮತ್ತೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗೀತು, ಇನ್ನೇನು ಆರಾಮಾಗಿರಬೇಕು ಅಂತ ಬರೋದ್ರಾಗ ಮತ್ತೇನಾಯ್ತು, ಹೆಂಡತಿ ವಿಯೋಗ ಆಯಿತು. ಇಡೀ ಜೀವನ ಏನಾಯ್ತು ರಾಮಂದು, ವಿಯೋಗದಲ್ಲೇ ಇತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಅವಂದು ಬೇರೆ, ಉಸ್ಕಾ ಅಭಿ ಅಭಿ ವಿಯೋಗ ಅಭಿ ಅಭಿ ಖುಷಿ ಹೇ. तो कृष्ण बनने वाले आत्माएं ऐसी स्थिति रूपी स्टेज पर सदा नाचती रहती है. ಕೃಷ್ಣ ಆಗ್ತಕ್ಕಂಥ ಆತ್ಮಗಳ ಸ್ಥಿತಿ ಯಾವಾಗಲೂ ಹೆಂಗಿರಬೇಕು, ಡ್ಯಾನ್ಸ್ ಮಾಡೋ ಸ್ಥಿತಿನಲ್ಲಿ ಇರಬೇಕು. ನೋಡ್ರಿ ಅವನಿಗೇನು ಕಷ್ಟ ಇರಲಿಲ್ಲ, ಕೃಷ್ಣಗೇನು ಕಷ್ಟ ಇರಲಿಲ್ಲ, ಹುಟ್ಟಿಂದನೇ ಶುರುವಾಯಿತು. ಹುಟ್ಟಿಂದಾನೇ ತಂದೆ ತಾಯಿನ ಅಗಲು ಪರಿಸ್ಥಿತಿ ಬಂತು, ಕಂಸ ಹೊಡಿತಾನೆ ಅಂತೂ ಭಯ ಇತ್ತು. ಬೇರೆ ಯಾರೋ ತಂದೆ ತಾಯಿ ಅಲ್ಲಿ ಹೋಗಿ ಜೀವನ ಮಾಡಬೇಕಾಯ್ತು, ಅವ್ರ ಕಡೆ ಜೋಪಾನ ಮಾಡ್ಕೋಬೇಕಾಯ್ತು. ಆಯಿತು, ದೊಡ್ಡವಾದ್ಮೇಲೆ ರಾಧಾನ ಪ್ರೀತಿ ಮಾಡಿದ, ರಾಧಾ ಸಿಗಲಿಲ್ಲ ಅವನಿಗೆ. ಆಮೇಲೆ ಮುಂದೆ ಏನು ಮಾಡಿದ್ರು, ಕಳ್ಳ ಅಂತ ಪಟ್ಟ ಕೊಟ್ಟರು, ಬೆಣ್ಣೆ ಕಳ್ಳ ಅಂತ ಪಟ್ಟ ಕೊಟ್ಟರು. ಆಮೇಲೆ ಏನೇನು ಕಪಟಿ ಅಂತ ಹೇಳಿದರು ಅವನಿಗೆ. ಇಡೀ ಸಮಾಜ ಏನು ಮಾಡ್ತಿತ್ತು ಅವನಿಗೆ, ಒಂದು ಕಡೆ ಪ್ರೀತಿ ಮಾಡಿದ್ರೆ ಇನ್ನೊಂದು ಕಡೆ ಎಲ್ಲರೂ ಬೈತಿದ್ರು. ಆದರೂ ಹೆಂಗಿರ್ತಿದ್ದ ಅವನು, ನಗ್ತಾನೆ ಇರ್ತಿದ್ದ, ಖುಷಿನೇ ಕೊಡ್ತಿದ್ದಲ್ಲ. ಅದು ಸತ್ಯ ಅಂತಾರೆ ಬಾಬಾ. ಆ ಸತ್ಯ ಒಳಗೆ ಇಟ್ಕೊಂಡು ನೀವು ಮುಚ್ಚಿಟ್ಕೊಂಡು ಕೂಡಾಗ್ತೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ कोई प्रकृति व माया व व्यक्ति वैभव उसे हिला नहीं सकता. ನಮ್ಮನ್ನು ಯಾರು ಸತ್ಯದಲ್ಲಿದ್ದೀವಿ, ಸತ್ಯವನ್ನು ತಿಳ್ಕೊಂಡಿದ್ದೀವಿ, ಸತ್ಯ ಸ್ವರೂಪಿಗಳಾಗಿದ್ದೀವಲ್ಲ, ಅಂಥವ್ರಿಗೆ ಪ್ರಕೃತಿ, ಮಾಯೆ, ವ್ಯಕ್ತಿ, ವೈಭವ ಇವೆಲ್ಲ ನಮ್ಮನ್ನು ಅಳುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಕಸ್ಕೊಳ್ಳಿ, ಕೊಡಲಿ, ಸಿಗಲಿ, ಇರಲಿ, ಬಿಡಲಿ, ಹೆಂಗಿರ್ತೀವಿ, ಖುಷಿನಲ್ಲಿರ್ತೀವಿ. ಬಾಬಾ ಹೇಳ್ತಾರೆ
ಮಾಯಾ ಕೋ ಹಿ ಅಪ್ನಿ ಸ್ಟೇಜ್ ವ ಶಯ್ಯ ಬನಾ ದೇಗಾ ಅಂಥವ್ರು ಏನು ಮಾಡ್ತಾರೆ, ಮಾಯೆಯನ್ನೇ ಹಾಸಿಗೆ ಮಾಡ್ಕೋತಾರೆ ಮತ್ತು ಡ್ಯಾನ್ಸ್ ಮಾಡೋ ಸ್ಟೇಜ್ ಮಾಡ್ಕೋತಾರೆ ಅಂತ ಹೇಳ್ತಾರೆ ಬಾಬಾ. ಯಹ ಭೀ ಚಿತ್ರ ದೇಖಾ ಹೇನಾ, ಅದು ಯಾರ ಚಿತ್ರ? 7 ಹೆಡೆ ಸರ್ಪವನ್ನೇ ಗುಂಡು 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 ಮಾಡಿಕೊಂಡು ಹಾಸಿಗೆ ಮಾಡಿಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದಾನೆ ನಾರಾಯಣ. ಕೃಷ್ಣನೇನು ತೋರಿಸ್ತಾರೆ, ಅದ್ರ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾನೆ, ಅದು ತೋರಿಸಿದ್ದಾರೆ. ಸಾಮ್ ಕೋ ಶಯ್ಯಾ ಬನಾ ದಿಯಾ ಅರ್ಥಾತ್ ಸಾಂಪ್ಕೋ ಹಾವನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡಿರೋದ್ರ ಅರ್ಥ ಏನು? ಆ ವಿಷ ಏನು ವಿಕಾರ ಅದ್ರ ಮೇಲೆ ಏನು ಆಯಿತು? ಜಯ ಆಯಿತು, ವಿಜಯಿ ಆಯಿತು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो सत्यता की शक्ति की निशानी सच तो नच यह चित्र है. सच तो नच ಅನ್ನೋ ಚಿತ್ರ ಇದು. ನಚ್ ಅಂದರೆ ಡ್ಯಾನ್ಸ್ ಮಾಡೋದು. ಬಾಬಾ ಹೇಳ್ತಾರೆ, ಸತ್ಯತಾ ಕಿ ಶಕ್ತಿ ವಾಲೆ ಕಭಿ ಭಿ ಡೂಬ್ ನಹಿ ಸಕ್ತೆ. ಬಾಬಾ ಹೇಳ್ತಾರೆ, ಯಾರು ಸತ್ಯದಲ್ಲಿರ್ತಾರೋ, ಸತ್ಯದ ಶಕ್ತಿ ಇರ್ತದೋ ಅವರನ್ನು ಎಂದೂ ಮುಳುಗಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಸತ್ಯ ನಾವು ಏನು ಹಿಲ್ತೆ ಹೇ ಲೇಕಿನ್ ಡೂಬ್ತೆ ನಹಿ. ಅಳಿಗಾಡ್ತದೆ ಆದರೆ ಮುಳುಗೋದಿಲ್ಲ. ಸತ್ಯ ನಾವು ಅಂತ ಹೇಳ್ತೀವಲ್ಲ. ಬಾಬಾ ಹೇಳ್ತಾರೆ, ಸತ್ಯ ಕಿ ನೈಯ ಡಗಮಗ ಖೇಲ್ ಕರ್ ಸಕ್ತಿ ಹೇ ಲೇಕಿನ್ ಡೂಬ್ ನಹಿ ಸಕ್ತಿ. ಅಳಿಗಾಡೋ ಆಟ ಮಾಡುತ್ತೆ ಆದರೆ ಮುಳುಗೋದಿಲ್ಲ. ಯಾವುದು? ಸತ್ಯ. ಡಗಮಗಾನ ಭೀ ಖೇಲ್ ಅನುಭವ ಕರೆಂಗೆ. ಅದು ಅಳಿಗಾಡೋದು ಕೂಡ ನಿಮಗೇನು ಅನ್ನಿಸ್ತದೆ? ಆಟ ಅನ್ನಿಸ್ತದೆ. ಬಾಬಾ ಹೇಳ್ತಾರೆ, ಆಜ್ಕಲ್ ಖೇಲ್ ಭೀ ಜಾನ್ ಬೂझ ಕರ್ ऊपर नीचे हिलने के बनाते हैं ना. ಇವತ್ತು ಆಟಗಳು ಕೂಡ ಹೆಂಗಾಗಿದ್ದಾವೆ? ಮೇಲೆ ಕೆಳಗೆ ಅವು ಹೊಯ್ದಾಡ್ತಿರ್ತಾವೆ. ಆಟ ನೋಡ್ತಿರ್ತೀವಲ್ಲ, ಇನ್ನೇನು ಗೆದಿತಾರೆ ಅನ್ನೋದ್ರಿಗೆ ಸೋಲ್ತು ಬಿಡ್ತಾರೆ, ಇನ್ನೇನು ಸೋಲ್ತಾರೋ ಅನ್ನೋದ್ರಿಗೆ ಹೊಯ್ದಾಡ್ತಿರ್ತವಲ್ಲ, ಅದಕ್ಕೆ ಹೇಳ್ತಾರೆ. ಅದನ್ನು ಹಾಗೆ ನಡೀತದೆ. ಬಾಬಾ ಹೇಳ್ತಾರೆ, ಜಾನ್ ಬೂझकर ऊपर नीचे हिलने के बनाते हैं, है गिरना लेकिन खेल होने के कारण विजयी अनुभव करते. ಹೇಗಿರ್ನ ಬೀಳೋದಂತೂ ಇದೆ, ಆದರೆ ಆಟ ಇರುವುದರ ಕಾರಣ ವಿಜಯದ ಅನುಭವ ಆಗ್ತದೆ. ಬಾಬಾ ಹೇಳ್ತಾರೆ, कितनी भी हलचल होगी लेकिन खेल करने वाला यह समझेगा कि मैंने जीत प्राप्त कर ली. ಆಟ ಆಡುವಾಗ ಎಷ್ಟೇ ಹಲ್ಚಲ್ ಇದ್ರೂ ಕೂಡ ಆಮೇಲೆ ಏನು ಮಾಡ್ತಾರೆ? ನಾನು ವಿಜಯನ್ನು ಪ್ರಾಪ್ತಿ ಮಾಡಿಕೊಂಡೆ. ऐसे सत्यता की शक्ति अर्थात ವಿಜಯಿ ಕಿ ವರದಾನಿ ಅಪ್ನೆ ಕೋ ಸಮಜ್ತೆ ಹೋ. ಇಂಥ ಒಂದು ಸತ್ಯದ ಶಕ್ತಿ ಅರ್ಥಾತ್ ಬಾಬಾ ಏನು ಹೇಳಿದ್ದಾರೆ? ಅಡ್ವಾನ್ಸಾಗೆ ವಿಜಯೀ ಭವ ಅಂತ ಹೇಳ್ಬಿಟ್ಟಿದ್ದಾರೆ. ಮಕ್ಕಳೇ, ನಿಮ್ಮದು ವಿಜಯ ಇದ್ದೇ ಇದೆ ಅಂತ ಹೇಳ್ತಾರೆ ಬಾಬಾ. अगर अब तक भी कोई हलचल है, भय है, तो सत्य के साथ असत्य भी रहा हुआ है. ಆದರೆ ಇಲ್ಲಿ ತನೂ ಇನ್ನೂ ಹಲ್ಚಲ್ದಲ್ಲಿದ್ದೀರಾ, ಭಯ ಇದೆ ಅಂತಂದರೆ ಸತ್ಯದ ಜೊತೆಗೆ ಒಳಗಡೆ ಏನಿದೆ? ನಿಮಗೆ ಅಸತ್ಯ ಇದೆ ಅಂತಾರೆ ಬಾಬಾ. ಸತ್ಯದ ಜೊತೆ ಅಸತ್ಯ ಇದೆ ಅಂದರೆ ಏನರ್ಥ? ಏನಂಗಂದ್ರೆ ಇನ್ನು ಒಳಗಡೆ ನಿಮಗೇನಿದೆ? ದೇಹಾಭಿಮಾನ ಇದೆ. ದೇಹಾಭಿಮಾನ ಇರೋದಕ್ಕೆ ನಾವೇನಾಗ್ತೀವಿ? ಹಲ್ಚಲ್ನಲ್ಲಿ ಬರ್ತೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे सत्यता की शक्ति अर्थात विजयी के वरदानी अपने को समझते हो, अपना विजयी स्वरूप सदा अनुभव करते हो. ನಾನು ಯಾವಾಗಲೂ ವಿಜಯಿನೇ ಇದ್ದೀನಿ ಅಂತಕ್ಕಂಥ ಅನುಭವ ಮಾಡ್ತೀರಿ ನೀವು. अगर अब तक भी कोई हलचल है, भय है, तो सत्य के साथ असत्य भी रहा हुआ है, इसलिए हलचल में ला रहा है. तो चेक करो, संकल्प, दृष्टि, वृत्ति, बोल और संबंध संपर्क में सत्यता की शक्ति अचल है. ಅದಕ್ಕೆ ಚೆಕ್ ಮಾಡಿಕೊಡ್ರಿ. ಇಷ್ಟೆಲ್ಲ ಇದ್ದರೂ ಇನ್ನೂ ಯಾಕೆ ಹಲ್ಚಲಲ್ಲಿ ಬರ್ತೀರಿ?
ನಿಮ್ಮ ಸಂಕಲ್ಪ ಹೆಂಗಿದೆ, ಅಸತ್ಯನ ಒಳಗಡೆ ಇದೆ ಅಂತಾರೆ ಬಾಬಾ. ಸಂಕಲ್ಪದಲ್ಲಿ ಏನು ಅಸತ್ಯತಾ ಇದೆ? ದೃಷ್ಟಿ, ನಮ್ಮ ವೃತ್ತಿನಲ್ಲಿ, ನಮ್ಮ ಮಾತುಗಳಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಏನು ಅಸತ್ಯತನ ಇದೆ ಏನು? ಸಂಬಂಧ ಸಂಪರ್ಕದಲ್ಲಿ ಅಸತ್ಯ ಇರೋದಂದ್ರೆ ಏನು? ಸಂಬಂಧ ಸಂಪರ್ಕದಲ್ಲಿ ಸತ್ಯದಿಂದ ಇರೋದು, ಅಸತ್ಯದಿಂದ ಇರೋದು ಅಂತ ಬರುತ್ತೆ. ಹಾಂ, ಸಂಬಂಧ ಸಂಪರ್ಕದಲ್ಲಿ ಇವರೆಲ್ಲ ನನ್ನ ಭಾಯಿ ಆತ್ಮಗಳು ಅಂತ ಅಂದ್ಕೊಳ್ಳೋದಷ್ಟೇ ಅಲ್ಲ, ಅದೇ ಸ್ವರೂಪದಲ್ಲಿ ಇದ್ರೆ ಏನದು ಸಂಬಂಧ ಸಂಪರ್ಕ ಏನಿದೆ, ಸತ್ಯ ಇದೆ. ಅದು ಬಿಟ್ಟು ಇವ್ರು ನನ್ನ ಮಗ, ಹೆಂಡತಿ, ಪತಿ, ಅಪ್ಪ, ಅಮ್ಮ, ಮಾಮ, ಚಾಚಾ ಇದೆಲ್ಲ ಏನಿದು ಅಸತ್ಯ ಸಂಬಂಧ ಸಂಪರ್ಕ. ಅದಕ್ಕೆ ಬಾಬಾ ಹೇಳ್ತಾರೆ, अच्छा आज मिलने वाले बहुत हैं, इसलिए इस सत्यता की शक्ति पर ब्राह्मण जीवन में कैसे विशेषता संपन्न चल सकते हैं इसका विस्तार फिर सुनाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಆದ್ದರಿಂದ ಸತ್ಯದ ಶಕ್ತಿಯ ಮೇಲೆ ಬ್ರಾಹ್ಮಣ ಜೀವನದಲ್ಲಿ ಹೇಗೆ ವಿಶೇಷತಾ ಸಂಪನ್ನದಿಂದ ನಡೀಬೇಕು ಇದರ ವಿಸ್ತಾರವನ್ನು ಇನ್ನೊಂದು ಸಲ ಹೇಳ್ತೀನಿ ಅಂತ ಹೇಳ್ತಾರೆ. ಇವರು ಸಿದ್ದೇಶ್ವರ ಸ್ವಾಮಿಗಳ ಥರ ಹೇಳಾಕ್ತಾರೆ ಬಾಬಾ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಾಳೆ ಅಂದ್ಬಿಡ್ತಿದ್ರಲ್ಲ ಅವರು. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಅದನ್ನು ಮತ್ತೆ ಹೇಳ್ತೀನಿ ಅಂತ ಹೇಳ್ತಾರೆ ಬಾಬಾ. डबल विदेशी बच्चों ने क्रिसमस मनाई कि आज भी क्रिसमस है. ब्राह्मण बच्चों के लिए संगम युग ही मनाने का युग है. तो रोज़ नाचो गाओ, खुशी मनाओ. कल के हिसाब से तो संगम युग थोड़े दिनों के समान है ना, इसलिए संगम युग का हर दिन बड़ा है. ಅದಕ್ಕೆ ಬಾಬಾ ಹೇಳ್ತಾರೆ, ಅವರೆಲ್ಲ ಹೊರಗಡೆ ಹಬ್ಬದ ದಿನ ಅಷ್ಟೇ ಮಾತ್ರ ಡ್ಯಾನ್ಸ್ ಮಾಡ್ತಾರೆ, ಕುಡಿತಾರೆ, ಖುಷಿ ಪಡ್ತಾರೆ. ಆದರೆ ನಿಮಗೆ 100 ವರ್ಷ ಸಂಗಮ ಯುಗನೇ ಏನಿದೆ, ಖುಷಿ ದಿನ, ಖುಷಿ ಸಮಯ ಅಂತ ಹೇಳ್ತಾರೆ ಬಾಬಾ. अच्छा सभी सत्यता के शक्ति स्वरूप, ಸತ್ಯತೆಯ ಶಕ್ತಿ ಸ್ವರೂಪದಲ್ಲಿ ಇರಬೇಕು. ಅಂದರೆ ಏನು? ನಾನು ಆತ್ಮನೇ ಹೌದು. ನನ್ನ ಆತ್ಮನ ಗುಣಗಳು ಖುಷಿ, ನನ್ನ ಆತ್ಮನ ಗುಣ ಖುಷಿ, ಆನಂದ್, ಪ್ರೇಮ್, ಶಾಂತಿ. ಈ ಸ್ವರೂಪದಲ್ಲಿ ಇರೋದಕ್ಕೆ ಸತ್ಯದಲ್ಲಿ ಇರೋದು. सत बाप द्वारा सत वरदान व वर्षा पाने वाले सदा सत्यता की शक्ति द्वारा विजयी आत्माएं, सदा प्रकृति जीत, माया जीत, खुशी में नाचने वाले ऐसे सत बच्चों को सत बाप, शिक्षक और सतगुरु का याद, प्यार और नमस्ते. अच्छा, ओम शांति.